ಸರ್, ಇವತ್ತು ಎಲ್ರಿಗೂ ನಮಸ್ಕಾರ. ಇವತ್ತು 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ಕರೆದಿದ್ದು. ಇವತ್ತು ಅದ್ರ ಉದ್ದೇಶ ಏನಂತಂದರೆ, ನರೇಗಾದಲ್ಲಿ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳು ಅವನ್ನೆಲ್ಲ ಆಯ್ಕೆ ಮಾಡುವಂಥದ್ದು. ಇದಕ್ಕೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ 17ನೇ ತಾರೀಕು ಮತ್ತು 18ನೇ ತಾರೀಕು ವಾರ್ಡ್ ಸಭೆಗಳನ್ನ ಎಲ್ಲ ವಾರ್ಡಲ್ಲೂ ನಡೆಸಿದ್ದೀವಿ. ಅದ್ರಲ್ಲಿ ಬಂದಂಥ ಕಾಮಗಾರಿಗಳ ಪ್ರಪೋಸಲ್ನ ಇವತ್ತು ಗ್ರಾಮ ಸಭೆಯಲ್ಲಿಟ್ಟು ಅದನ್ನು ಅನುಮೋದನೆ ಮಾಡ್ಕೊಂಡಿದ್ದೀವಿ. ಇದನ್ನು ಮತ್ತೆ ಗ್ರಾಮ ಸಭೆಗೆ ಬಂದಂಥವು ಮತ್ತು ವಾರ್ಡ್ ಸಭೆಗೆ ಬಂದಂಥವು ಎಲ್ಲನೂ ಅನುಮೋದನೆ ಮಾಡಿಕೊಂಡು ಅದನ್ನು ಆನ್ಲೈನಲ್ಲಿ ಕಾಮಗಾರಿಗಳನ್ನ ನಾವು ಎಂಟ್ರಿ ಮಾಡ್ತೀವಿ. ನಾವು ಆಟೋಮೆಟಿಕ್ಕಾಗಿ ವಿಒಲಾಗಿದ್ದು ಮತ್ತು ಸಿಇಒಸಲಾಗಿದ್ದರಿಂದ ಅಪ್ರೂವಲ್ ಆದಮೇಲೆ ಬರೋ ವರ್ಷ ಅದನ್ನು ಕಾಮಗಾರಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ನರೇಗಾದಲ್ಲಿ ಸವಲತ್ತುಗಳು ಸಿಗುವಂಥ ಸವಲತ್ತುಗಳು ಮತ್ತು ಅದರಿಂದ ಪ್ರಯೋಗಗಳು ಮತ್ತು ಕಂಡೀಷನ್ಗಳನ್ನೆಲ್ಲ ಇವತ್ತು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಅವರಿಂದಲೂ ಕೆಲವು ಸಲಹೆಗಳು ಸೂಚನೆಗಳು ಬಂದಿದ್ದಾವೆ. ಅದನ್ನು ಕೂಡ ಅಳವಡಿಸಿಕೊಂಡು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ವಿ. ಮತ್ತು ವಸತಿ ರೈತರು, ನಿವೇಶನ ರೈತರು, ಮತ್ತು ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ಸ್ವಚ್ಛತೆ ಸಮಸ್ಯೆ ಎಲ್ಲನೂ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮಲ್ಲಿ ಏನು ಬಂದಿತ್ತು ನಮಗೆ ಎಲ್ಲನೂ ಪೇಮೆಂಟ್ ಆಗಿದೆ. ಯಾವುದೂ ಬ್ಯಾಲೆನ್ಸ್ ಇಲ್ಲ. ಹೊಸದಾಗಿ ಯಾವ ಅರ್ಜಿ ಹಾಕೊಂತಾರೆ ಅದೇನಿದೆ ಅದು ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಆಟೋಮೆಟಿಕ್ ನಡೀತಾ ಇರೋದು. ಯಾವುದೂ ಪೆಂಡಿಂಗ್ ನಾವು ಯಾವುದೂ ಬಿಟ್ಟಿಲ್ಲ, ಯಾವುದೂ ಇಲ್ಲ. ರಾಜ್ಯದಲ್ಲಿ ವಸತಿಗಳಿಂದ ಯಾವ್ಯಾವ ಫಲಾನುಭವಿ ಆಯ್ಕೆ ಆಗಿದ್ದಾರೆ, ಅವ್ರು ಏನು ಮನೆ ಕಟ್ಕೊತಾರೆ, ಅವ್ರು ಪ್ರಗತಿ ಮಾಡ್ದಂಗೆ ನಾವು GPS ಮಾಡ್ಕೊತೀವಿ. ಗ್ರಾಮ ಪಂಚಾಯತ್ GPS ಮಾಡ್ಕೊಂಡ ತಕ್ಷಣ ಅವ್ರಿಗೆ ನಿಗಮದಿಂದ ಅವರ ಬೆನಿಫಿಷರಿ ಅಕೌಂಟ್ಗೆ ಹೋಗ್ಬೋದು ಅದು ಕೊಡ್ತಾರೆ. ಅದು ರೆಗ್ಯುಲರ್ ಪ್ರೋಸೆಸ್ ಅಂತ ಇನ್ನು ಇವತ್ತಿಗೆಲ್ಲ ಕೆಲವು ಕೊಟ್ಟಿದ್ದಾರೆ ಪ್ರಪೋಸಲ್ಸ್, ನಿವೇಶನ ರೈತರು, ವಸತಿ ರೈತರು. ಅದನ್ನೆಲ್ಲ ಇನ್ನು ಗ್ರಾಮ ಸಭೆಯಲ್ಲಿ ಯಾವ ಥರ ನಿರ್ಣಯ ತಗೊಂಡು ಅದನ್ನು ಸರ್ಕಾರದ ನಿಯಮದ ಪ್ರಕಾರ ನಡೀತಾರೆ.